सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम श्रुति स्मृति पुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् एकोनविंशे यावदधिकाराधिकरणे तस्मिन् यावदधिकाराधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वात्रिंशं सूत्रं पादादितः द्वात्रिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वात्रिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम विज्ञानाम्बुधिचन्द्राय सुज्ञाननिधये नमः। अज्ञानध्वान्तसूर्याय शङ्करार्याय धीमते। ओम विज्ञानाम्बुधिचन्द्राय सुज्ञाननिधये नमः। अज्ञानध्वान्तसूर्याय शङ्करार्याय धीमते। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं एकोनविंशं यावदधिकाराधिकरणम्। तत्र द्वात्रिंशं सूत्रम् तस्मिन् अधिकरणे द्वात्रिंशं सूत्रं तत्सूत्रं द्विवारं पठामः। ओम यावदधिकारमवस्थितिराधिकारिकाणाम् ओम यावदधिकारमवस्थितिराधिकारिकाणाम् आधिकारिकाणां पुरुषाणां यावत् अधिकारं तावत् ಅವಸ್ಥಿತಿಃ. ಇದನ್ನು ವಿಚಾರ ಮಾಡ್ತಾ ಇದ್ದೇವೆ. ಆಧಿಕಾರಿಕ ಪುರುಷರಿಗೆ ಎಲ್ಲಿಯವರೆಗೆ ಅವರಿಗೆ ಅಧಿಕಾರವಿರುತ್ತದೆಯೋ
ಅಲ್ಲಿಯವರೆಗೆ ಅವರಿಗೆ ಅವಸ್ಥಿತಿ, ಅಸ್ತಿತ್ವ ಅಲ್ಲಿ ಏನು ಈ ಒಂದು ಜನ್ಮ ಸ್ಥಿತಿ ಅಂತಕ್ಕಂಥದ್ದು ಇರುತ್ತೆ ಅವರಿಗೆ. ಎಲ್ಲಿಯವರೆಗೆ ಅಧಿಕಾರ ಇರುತ್ತೋ ಅಲ್ಲಿಯವರೆಗೆ. ಒಬ್ಬ ಇದ್ದ, ಉಪಾಧ್ಯಾಯನಾಗಿ ನೇಮಕಗೊಂಡ ಸರ್ಕಾರದಿಂದ, ಅವನಿಗೆ ಎಲ್ಲಿವರೆಗೆ 60 ವರ್ಷದವರೆಗೆ ಅವನಿಗೆ ಒಂದು ಅಧಿಕಾರ ಇತ್ತು. ಆ ಅಧಿಕಾರದವರೆಗೆ ಇದ್ದ. ಆಮೇಲಿಂದ ಏನಾದ ಅವನು ಹಿಂದಿನ ಸ್ಥಿತಿಗೆ ಬಂದ. ಹೌದ್ ತಾನೆ? ಹಿಂದೆ ಏನಿದ್ನೋ ಗೃಹಸ್ಥ ಅಂತ ಏನಿದ್ನೋ, ಗೃಹಸ್ಥಾನ ಏನೋ ಒಂದಿದ್ನೋ ಅದೇ ಸ್ಥಿತಿಗೆ ಬಂದ. ಅಲ್ಲಿಯವರೆಗೆ ಮಾತ್ರ ಅವನು ಉಪಾಧ್ಯಾಯ ಅಂತ ಅನ್ನಿಸ್ಕೊಳ್ತಾನೆ. ಎಲ್ಲ ಅದಕ್ಕೆ ತಕ್ಕ ಕರ್ತವ್ಯವನ್ನೆಲ್ಲ ನಿರ್ವಹಿಸ್ತಾ ಇರ್ತಾನೆ. ಎಲ್ಲವನ್ನೂ ನಿರ್ವಹಿಸ್ತಾನೆ, ಅಚ್ಚುಕಟ್ಟಾಗಿ ನಿರ್ವಹಿಸ್ತಾನೆ. ಅಧಿಕಾರ ನಿರ್ವಹಿಸ್ಬೇಕು ಅವನು. ಎಲ್ಲಿಯವರೆಗೆ ಅಧಿಕಾರ ಇರುತ್ತೋ ಅಲ್ಲಿಯವರೆಗೆ. ಹಾಗೆ ಇಲ್ಲಿಯೂ ಕೂಡ ಆಧಿಕಾರಿಕ ಪುರುಷರಿಗೆ, ಆಧಿಕಾರಿಕ ಪುರುಷರಿಗೆ ಅಂದರೆ ಯಾರು? ಯಾರು ಈ ಒಂದು ಆತ್ಮೈಕತ್ವ ಜ್ಞಾನದಿಂದ ಮುಕ್ತರಾಗಿ, ಅಂದ್ರೇನು? ಮುಕ್ತರಾಗಿ ಅಂತಂದ್ರೆ ಅರ್ಥ ಸಂಪೂರ್ಣ ಮುಕ್ತರಾಗಿ ಅಂತ ಅರ್ಥ. ಅದನ್ನೇನು ಹೇಳಬೇಕಾಗಿದ್ದಿಲ್ಲ. ಮುಕ್ತರಾಗಿ ಅಂದರೆ ಸಂಪೂರ್ಣ ಮುಕ್ತರಾಗಿ ಅಂತ ಅರ್ಥವೇ ಹೊರತು ಇಲ್ಲ ಇಲ್ರಿ, ಸ್ವಲ್ಪ ಒಂದು ಮುಕ್ತತೆ ಇಲ್ಲ, ಒಂಚೂರು ಬದ್ಧತೆ ಅಂತಕ್ಕಂಥದ್ದು ಇರುತ್ತೆ ಅನ್ನೋಕ್ಕಾಗತ್ತಾ? ಯಾವಾಗ ಬದ್ಧತೆ ಇರುತ್ತೆ ಸ್ವಲ್ಪ ಅಂತ ಆದರೂ ಕೂಡ ಏನದು ಮುಕ್ತ ಸ್ಥಿತಿ ಅಲ್ಲ. ಹೌದಾನೆ? ಒಂದು ಒಂದು ಎಲ್ಲಿ ಕಾಳಿನಷ್ಟು ಬದ್ಧ ಸ್ಥಿತಿ ಇದ್ದರೂ ಕೂಡ ಅವನು ಮುಕ್ತನಲ್ಲ. ಮುಕ್ತ ಅಂದ್ರೆ ಪೂರ್ಣವಾಗಿ ಮುಕ್ತ ಅಂತ ಅರ್ಥ. ಎಲ್ಲಿಂದ? ಸಂಸಾರದಿಂದ. ಸಂಸಾರ ಅಂದ್ರೇನು? ದ್ವಂದ್ವಾತ್ಮ. ದ್ವಂದ್ವಗಳಿಂದ ಪೂರ್ಣವಾಗಿ ಮುಕ್ತನಾದ, ಏಕಮೇವ ದ್ವಿತೀಯತ್ವ ಅಂತಕ್ಕಂಥದ್ದನ್ನ ಅನುಭವಿಸ್ತಾ ಇದ್ದಾನೆ. ಆಯಿತು, ಅವನು ಅಲ್ಲಿಯವರೆಗೆ ಸರಿಯಾಗಿದೆ. ಆದರೆ ಅಂತಹವರಿಗೂ ಕೂಡ ಈ ಪುರಾಣದಲ್ಲಿ, ಶ್ರುತಿಗಳಲ್ಲಿ ಜನ್ಮವನ್ನು ಹೇಳಿಬಿಟ್ಟಿದ್ದಾರಲ್ಲ. ಅಂದ್ರೇನು? ಪುನಃ ಜನ್ಮವನ್ನು ಪಡೀತಾನೆ ಅಂತ ಆದರೆ ಅವನಿಗೆ ಜನ್ಮಕ್ಕೆ ಕಾರಣವಾದ ಒಂದು ಕರ್ಮಲೇಶ ಅಂತಕ್ಕಂಥದ್ದು ಇರಲೇಬೇಕು. ಹೌದು ತಾನೆ? ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನು? ಯಾವುದೋ ಕರ್ಮಲೇಶ, ಸಾನುಶಯತ್ವ ಅದಿದ್ದೇ ಇರಬೇಕು. ಅಲ್ಲಿಗೆ ಏನಾಯಿತು? ಇಲ್ಲಿಂದ ಮುಕ್ತನಾದ, ಆತ್ಮೈಕತ್ವ ಜ್ಞಾನವನ್ನು ಪಡ್ಕೊಂಡ ಮುಕ್ತನಾದ ಅಂದ್ರೂ ಕೂಡ ಈ ಆತ್ಮೈಕತ್ವ ಜ್ಞಾನದಿಂದ ಪರಿಪೂರ್ಣವಾದ ಮುಕ್ತ ಸ್ಥಿತಿ ಬರೋದಿಲ್ಲ. ಮತ್ತೆ ಅವನು ಜನ್ಮ ತಾಳ್ತಾನಲ್ಲ, ಅದಕ್ಕೆ ಬೇಕಾದಂತಹ ಕರ್ಮಲೇಶ ಸ್ವಲ್ಪ ಉಳ್ಕೊಂಡೇ ಇರುತ್ತೆ ಅಂತ ಸಿದ್ಧಾಂತ ಮಾಡಿಬಿಟ್ಟ ಪೂರ್ವ ಪಕ್ಷಿ. ಹೌದ್ ತಾನೆ ಸ್ವಾಮಿ? ಈಗ ಅವ್ರು ಬರ್ತಾರೆ ಎಲ್ಲಿಗೆ? ಈ ದ್ವಂದ್ವ ಸ್ಥಿತಿಗೆ ಬರ್ತಾರೆ. ಸಂಸಾರ ದ್ವಂದ್ವ ಸ್ಥಿತಿಗೆ ಬರ್ತಾನವನು. ಮುಕ್ತನಾಗಿದ್ದ, ಅದ್ವೈತ ಸ್ಥಿತಿನಲ್ಲಿ ಇದ್ದ, ಏನಾದ? ದ್ವಂದ್ವ ಸ್ಥಿತಿಗೆ ಬಂದ. ಅದ್ವೈತ ಸ್ಥಿತಿನಲ್ಲಿ ಇದ್ದ ದ್ವಂದ್ವ ಸ್ಥಿತಿಗೆ ಬಂದ ಅಂತ ಅನ್ನೋದು ಹೊಂದೋದೇ ಇಲ್ಲ. ಯಾವಾಗ ಅದ್ವೈತ ಸ್ಥಿತಿಯಲ್ಲಿ ಇರ್ತಾನೋ ದ್ವಂದ್ವ ಸ್ಥಿತಿ ಬರೋಕ್ಕಾಗೋದೇ ಇಲ್ಲ. ಯಾಕೆ? ದ್ವಂದ್ವ ಸ್ಥಿತಿಗೆ ಬರುವುದಕ್ಕೆ ಬೇಕಾದ ಕರ್ಮಲೇಶ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅವನಿಗೆ ದಗ್ಧವಾಗಿ ಬಿಟ್ಟಿರುತ್ತದೆ, ಸುಟ್ಟೋಗಿಬಿಟ್ಟಿರುತ್ತೆ. ಇನ್ನೆಲ್ಲಿ? ಆದ್ದರಿಂದ ಅವನು ಬರ್ತಾನೆ ಅಂತಲೂ ಸಿದ್ಧವಾಗಿದೆ. ಪುರಾಣ, ಶ್ರುತಿ, ಸ್ಮೃತಿ ಎಲ್ಲಾದ್ರೂ ಇದೆ. ಅಲ್ಲಿಗೆ ಏನಾಯಿತು? ಅವನು ಆತ್ಮೈಕತ್ವ ಜ್ಞಾನದಿಂದ ಮುಕ್ತನಾದ ಅಂತ ಹೇಳಿದ್ರಿ, ಆದರೂ ಕೂಡ ತಿರುಗಿ ಬರ್ತಾನಲ್ಲ ಕೆಲವರು. ಅದಕ್ಕೆ ಬೇಕಾದ ಒಂದು ಕರ್ಮಲೇಶ ಅಂತಕ್ಕಂಥದ್ದು ಇದ್ದೇ ಇದೆ ಅವರಿಗೆ. ಹಾಗಾಗಿ ಆತ್ಮೈಕತ್ವ ಜ್ಞಾನದಿಂದ ಪೂರ್ಣವಾಗಿ ಮುಕ್ತ ಅಂತ ಆಗೋದಿಲ್ಲ. ನೀವು ಹೇಳ್ಬೋದು ಪೂರ್ಣವಾಗಿ ಮುಕ್ತ ಅಂತ, ಮುಕ್ತ ಸ್ಥಿತಿಯಲ್ಲಿ ಪೂರ್ಣ ಭಾಗಶಃ ಅಂತ ಇದೆಯಾ ಅಂದ್ರೆ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಮುಕ್ತನಾಗೋದೇ ಇಲ್ಲ ಅಂತ ಇಟ್ಕೊಬೇಡಿ. ಅದೇನೋ ಸ್ವಲ್ಪ ನಿಮ್ಮನ್ನ ಯಾಕೆ ಸುಮ್ಮನೆ ಅಷ್ಟೊಂದು ನಿಕೃಷ್ಟವಾಗಿ ಕಾಣಬೇಕು ಆತ್ಮೈಕತ್ವ ಜ್ಞಾನ ಅಂತನ್ನೋ ವಿಚಾರದಿಂದ ಸ್ವಲ್ಪ ಹೇಳಿದ್ವಿ. ನೀವಿಲ್ರಿ, ಎಲ್ಲರೂ ಒಂದು ಪಕ್ಷ ಪಾಕ್ಷಿಕವಾಗಿ ಮುಕ್ತ ಅಂದ್ರೆ ಮುಕ್ತ ಅಷ್ಟೇ, ಸ್ವಲ್ಪನೂ ಬದ್ಧ ಸ್ಥಿತಿ ಇರೋದಿಲ್ಲ ಅಂತ ಹೇಳೋದಾದ್ರೆ ಸರಿ, ನಾವೇನಿಲ್ಲ, ನಮಗೆ ನಾವು ಸಿದ್ಧವಾಗಿದ್ದೇವೆ,
ಆತ್ಮೈಕ ಜ್ಞಾನದಿಂದ ಆತ್ಮೈಕತ್ವ ಜ್ಞಾನದಿಂದ ಮುಕ್ತಿ ಆಗೋದೇ ಇಲ್ಲ ಅಂತ ಹೇಳ್ಬಿಡೋಣ ಬಿಡಿ ಅಂದ್ಬಿಟ್ಟ. ಅದು ಇಲ್ಲಿ ಅದಕ್ಕೋಸ್ಕರ ಹೇಳಿದ್ರು, ಇಲ್ಲ ಇಲ್ಲ ಹಾಗಲ್ಲಪ್ಪ, ನೀವು ತಪ್ಪು ತಿಳ್ಕೊಂಡಿದ್ದೀಯೇ. ಯಾಕೆ ಅಂತ ಅಂದರೆ, ಅವರು ಈ ಒಂದು ಯಾವುದೋ ಒಂದು ಸ್ಥಿತಿಯಲ್ಲಿ ಉಪಾಸನೆಯಿಂದಲೋ ಏನೋ ಮಾಡಿ ಆ ಒಂದು ಕರ್ಮಲೇಶವನ್ನು ಉಳಿಸ್ಕೊಂಡು ತಿರ್ಗಾ ವಾಪಸ್ ಬರ್ತಾರೆ ಅಂತ ಏನೋ ಇರುತ್ತಲ್ಲ ತಾನುಶೇರಾಗಿ, ಆ ತಾನುಶೇರ ಆ ತರಹ ಇವರು ಆ ಜೀವಿಗಳಲ್ಲ. ಇವರೇನಿವರು ಮುಕ್ತರೆ, ಪೂರ್ಣವಾಗಿ ಮುಕ್ತರೆ. ಆದರೆ ಇವರು ಆಧಿಕಾರಿಕ ಪುರುಷರು, ಮತ್ತೆ ಇವರು ಜಾತಿ ಸ್ಮರರು ಅಲ್ಲ. ಇವರು ಯಾರಿವರು? ಆಧಿಕಾರಿಕ ಪುರುಷರು, ಜಾತಿ ಸ್ಮರರು ಕೂಡ ಅಲ್ಲ. ಜಾತಿ ಸ್ಮರರು ಅಂತಂದ್ರೆ ಅವನಿಗೆ ಹಿಂದಿನ ಜನ್ಮಗಳ ಪರಿಪೂರ್ಣವಾದ ಒಂದು ಜ್ಞಾನ ಇರುತ್ತೆ. ಏನ್ ಮಾಡ್ತಾ ಇದ್ದೆ, ಎಲ್ಲಿದ್ದೆ, ಏನ್ ಮಾಡ್ತಾ ಇರುತ್ತೆ. ಆದರೂ ಕೂಡ ಈ ಜನ್ಮದಲ್ಲಿ ಅವನನ್ನ ಆ ಒಂದು ಸ್ಥಿತಿಯಲ್ಲಿ ನೋಡೋದಿಲ್ಲ ಯಾರುವೆ. ಯಾರಿಗೆ? ಈ ಒಂದು ಇವನಿರ್ತಾನಲ್ಲ, ಯಾರು? ಹೀಗೆ ಕೇವಲ ಈ ಸ್ಮೃತಿಯಿಂದ ಅವನಿಗೆ ಆ ಒಂದು ಜನ್ಮದ ರಹಸ್ಯವನ್ನು ಕಂಡುಕೊಳ್ತಕ್ಕಂಥ ಅವನಿಗೆ ಯಾರೂ ಕೂಡ ತನ್ನ ಹಿಂದಿನ ಜನ್ಮದ ಸ್ಥಿತಿಯನ್ನು ಯಾರೂ ಕೂಡ ಹೇಳೋದಿಲ್ಲ. ಒಂದು ಕೆಲಸ, ಹಿಂದಿನ ಜನ್ಮದಲ್ಲಿ ಏನೋ ದೊಡ್ಡ ಶ್ರೀಮಂತನಾಗಿದ್ದ, ಅವನಿಗೇನೋ ಒಂದು ಪುಣ್ಯ ವಿಶೇಷ ಆಯಿತು, ಏನಾಯಿತು, ಸಿದ್ಧಿ ಆಯಿತು, ಜನ್ಮಾಂತರದ ಜ್ಞಾನ ಬಂತು. ಮುಂದಿನ ಜನ್ಮದಲ್ಲಿ ಏನೋ ಬಡವನಾಗಿ ಹುಟ್ಟುಬಿಟ್ಟ. ಬಡವನಾಗಿ ಹುಟ್ಟಿದ ಮೇಲೆ ಏನಂತಾರೆ ಅವನ್ನ? ಬಡವ ಅಂತ ಅಂತಾರೆ ಹೊರತು ಇವನು ಹೇಳ್ಬೋದು ಹಿಂದೆ ಶ್ರೀಮಂತನಾಗಿದೆ ಕಣ್ರಿ, ಅರಮನೆ ಏನೇ ಇದ್ರು ಬಡವನೇ. ಆದರೆ ಆಧಿಕಾರಿಕ ಪುರುಷರು ಹಾಗಲ್ಲ. ಇವರು ಮುಕ್ತರು. ಇವರು ಪರಮೇಶ್ವರನಿಂದ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಅಧಿಕಾರವನ್ನು ಪಡ್ಕೊಂಡು ಬಂದಾಗ ಇವರೇನಾಗ್ತಾರೆ? ಇವರು ಆ ಸ್ಥಿತಿಯಲ್ಲಿಯೂ ಕೂಡ ಇವರು ಹಿಂದೆ ಮುಕ್ತರಾಗಿರುತ್ತೆ. ಮುಕ್ತರೇ ಇವರು. ಉದಾಹರಣೆಗೆ ರಾಮ, ಕೃಷ್ಣ ಇಂಥವ್ರು. ಅವ್ರು ಯಾರು? ಆಧಿಕಾರಿಕ ಶಂಕರಾಚಾರ್ಯರು ಬೇಕಾದ್ರೆ ಹೇಳಿ, ಬೇಕಾದಷ್ಟು ಇರ್ಬೋದು, ಮಹಾತ್ಮರು ಬೇಕಾದಷ್ಟು ಜನ ಇದ್ದಾರೆ. ಯಾರಾದರೂ ರಾಮಕೃಷ್ಣ ಪರಮಹಂಸರಿರ್ಬೋದು, ವಿವೇಕ, ಯಾರು ಬೇಕಾದರೂ ಅವರು ಆಧಿಕಾರಿಕ. ಇವರಿಗೆ ಆಧಿಕಾರಿಕ ಪುರುಷರು ಅಂತ ಹೆಸರು. ಅವರು ಮುಕ್ತರೇ ಅವರು. ಆದರೆ ಅಧಿಕಾರದಿಂದ ನಿಯುಕ್ತರಾಗಿ ಈಗ ಎಲ್ಲಿಯವರೆಗೆ ಅಧಿಕಾರ ಇರುತ್ತೋ ಅಲ್ಲಿಯವರೆಗೆ ಜನ್ಮ ಇರುತ್ತೆ, ಹೊರಟೋಗ್ತಾರೆ. ಆಚಾರ್ಯರಿಗೆ 32 ವರ್ಷ ಅಧಿಕಾರ ಕೊಟ್ಟಿದ್ರು ಪರಮೇಶ್ವರ. 32 ವರ್ಷ ಇದ್ದರು, ಹೋದರು. ಎಲ್ಲಿ ಹೋದರು, ಹೇಗೆ ಹೋದರು, ಯಾರಿಗೂ ಗೊತ್ತಿಲ್ಲ. ಆಧಾರ ಏನು? ಶಂಕರ ವಿಜಯರು ಅಂತರ್ಧಾನರಾಗಿ ಹೋದರು ಅಂತ ಕೆಲವು ವಿಜಯಗಳು, ಇದನ್ನೆಲ್ಲ ಹೋದ್ರು, ಏನೋ ಇರ್ಲಿ ಬಿಡಿ. ಹೀಗೆ ಆಧಿಕಾರಿಕ ಪುರುಷರು ಅಂತ ಹೇಳ್ಬಿಟ್ಟು ಆ ಒಂದು ಈ ಮುಕ್ತ ಸ್ಥಿತಿ ಅಂತ ಅನ್ನೋದು ಜ್ಞಾನದಿಂದ ಮುಕ್ತ ಅಂದ್ರೆ ಮುಕ್ತ, ಪರಿಪೂರ್ಣ ಮುಕ್ತನೇ ಅಷ್ಟೇ ಅಂತ ಅನ್ನೋದನ್ನ ಸಿದ್ಧ ಮಾಡಿ ಹೇಳ್ತಾ ಇದ್ದಾರೆ. ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಈ ಜಾತಿ ಸ್ಮರರು ಅಂತ ಇದ್ದಾರಲ್ಲ, ಅವರು ಅಲ್ಲ. ಇವರು ಆಧಿಕಾರಿಕ ಪುರುಷರು. ಇವರಿಗೆ ಒಂದು ಹಿಂದಿನ ಒಂದು ಸ್ಥಿತಿ ಇರುತ್ತಲ್ಲ, ಅದೇ ಸ್ಥಿತಿ ಇವರಿಗೆ. ಜಾತಿ ಸ್ಮರ ಅದಿರೋದಿಲ್ಲ ಅಂತ ಹೇಳಿ ಅದಕ್ಕೆ ಉದಾಹರಣೆಯನ್ನ ಕೊಡ್ತಾ, ಅಲ್ಲಿವರೆಗೆ ಆಗಿತ್ತು ಉದಾಹರಣೆಯನ್ನ ಒಂದು ಕೊಡ್ತಾ ಇದ್ದಾರೆ. ಯಾರು? ಸುಲಭ ಅಂತಕ್ಕಂಥ ಒಬ್ಬ ಬ್ರಹ್ಮವಾದಿನಿ. ಹೇಗೆ? ಯಥಾಹಿ ಸುಲಭ ನಾಮ ಬ್ರಹ್ಮವಾದಿನಿ ಜನಕೇನ ವಿವದಿತು ಕಾಮ ಅವ್ಯುದಸ್ಯ ಸ್ವಂ ದೇಹಂ ಜಾನಕಂ ದೇಹಮಾವಿಶ್ಯ ವ್ಯುದ್ಯ ತೇನ ಪಶ್ಚಾತ್ ಸ್ವಮೇವ ದೇಹಂ ಅವಿವೇಶ ಇತಿ ಸ್ಮರ್ಯತೆ. ನೋಡಿ, ಒಂದು ಮಾತು ಹೇಳಿದ್ರು ಹಿಂದೆ. ಏನಂತ? ಕೆಲವರು ಅಧಿಕಾರಿಕ ಪಶು ಅಂತ, ಕೆಲವರು ಅವರಲ್ಲಿ ತಮ್ಮ ಹಿಂದಿನ ಒಂದು ದೇಹವನ್ನ ಇಟ್ಟುಕೊಂಡು, ಯಾರು? ಇವರು ಈ ಜಾತಿ ಸ್ಮರರು ಅಂತ ಬೇಕಾದ್ರೆ ಆಗ್ಬೋದು. ಹಿಂದಿನ ದೇಹವನ್ನ ಇಟ್ಟುಕೊಂಡು ಅದು ಹಾಗೆ ಇರುತ್ತೆ, ಬೇರೆ ದೇಹವನ್ನು ಪ್ರವೇಶ ಮಾಡ್ತಾರೆ. ಹೇಗೆ?
ಯಾವ್ರವ್ರ ಯೋಗೈಶ್ವರ್ಯದ ಬಲದಿಂದ. ಅದನ್ನ ಇವತ್ತು ಏನ್ ಬೇಕಾದ್ರೂ ಹೇಳ್ಬೋದು, ಪರಕಾಯ ಪ್ರವೇಶ ಅಂತಲೋ ಏನಾದ್ರು ಹೇಳ್ಬೋದು. ಆ ದೇಹ ಹಾಗೆ ಇರುತ್ತೆ, ಎಲ್ಲೂ ಹೋಗೋದಿಲ್ಲ ಅದು. ಅದನ್ನು ಕಾಪಾಡ್ಕೊಂಡಿರ್ತಾರೆ. ಬೇರೆ ದೇಹ ಪಡ್ಕೊಂಡಿರ್ತಾನೆ. ಆಮೇಲಿಂದ ಅಲ್ಲಿ ಏನೋ ಒಂದು ಎಲ್ಲ ಒಂದು ಕೆಲಸ ಎಲ್ಲ ಮುಗಿದ ಮೇಲೆ ಈ ದೇಹಕ್ಕೆ ವಾಪಸ್ ಬರ್ತಾರೆ. ಇನ್ನು ಕೆಲವರು ದೇಹ ಹೋದ ಮೇಲೆ ಆಗ್ತಾರೆ. ದೇಹ ಹೋದ ಮೇಲೆ ಒಂದು ಮುಂದಿನ ಜನ್ಮಕ್ಕೆ ಹೋಗ್ತಾರೆ. ಅಲ್ಲಿ ಏನೋ ನಿರ್ವರ್ತನೆ ಆಗುತ್ತೆ, ಬರ್ತಾರೆ. ಅದು ಈ ದೇಹ ಇರೋವಾಗಲೇ ಹೋಗ್ತಾರೆ ಅನ್ನೋದಕ್ಕೆ ಪ್ರಮಾಣ ಅಂದರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಸುಲಭ ನಾಮ ಬ್ರಹ್ಮ. ಯಥಾ ಹಿ ಸುಲಭ ನಾಮ ಬ್ರಹ್ಮಣಿ ಜನಕೇನ ವಿವದಿತು ಕಾಮ. ಸುಲಭ ಅಂತ ಅವಳು ಬ್ರಹ್ಮವಾದಿನಿ ಇದ್ಲು. ಅವಳು ಜನಕನ ಜೊತೆ ವಾದ ಮಾಡಬೇಕು, ಜನಕನಲ್ಲಿ ಜನಕನ ಜೊತೆ ವಾದ ಮಾಡಬೇಕು ಅಂತ ಇಷ್ಟಪಟ್ಟು ಅವ್ಯುದಸ್ಯ ಸ್ವಂದೇಹಂ, ತನ್ನ ಪೂರ್ವ ದೇಹವನ್ನ ಬಿಟ್ಟು ಕೊಡದೆ, ಅವ್ಯುದಸ್ಯ ಬಿಟ್ಟು ಕೊಡದೆ ಇರತಕ್ಕಂತಹ ದೇಹ ಅಂದ್ರೆ ಆ ದೇಹ ಹಾಗೆ ಇತ್ತು. ಅವಳು ಎಲ್ಲೋ ಕಾಪಾಡ್ಕೊಂಡಿದೆ, ಎಲ್ಲೋ ಮಲಗಿದೆ, ಏನೋ ಮಾಡ್ಕೊಂಡಿದ್ದೆ ದೇಹವೇ. ಅವ್ಯುದಸ್ಯ ಸ್ವಂದೇಹಂ, ಆ ದೇಹವನ್ನು ಬಿಡದೆ, ಯಾವುದೋ ಒಂದು ಯೋಗೇಶ್ವರ ಬಲ ಇರಬಹುದು, ಏನೋ ಇರಬಹುದು. ಜಾನಕಂ ದೇಹಂ ಆವಿಶ್ಯ, ಜಾನಕಂ, ಅಜಾನಕಂ ಏನು, ಜನಕಸ್ಯ ಇದಂ ಜಾನಕಂ, ಜನಕನಿಗೆ ಸಂಬಂಧಪಟ್ಟ ಶರೀರ, ಅದು ಜನಕನ ಶರೀರ. ಜನಕನ ಶರೀರಕ್ಕೆ, ಜನಕ ಶರೀರವನ್ನು ಪ್ರವೇಶ ಮಾಡಿ, ದೇಹವನ್ನು ಪ್ರವೇಶ ಮಾಡಿ ಏನು ಮಾಡಲು, ವಿದ್ಯಾ, ಅಲ್ಲಿ ತನ್ನ ಒಂದು ಅಭಿಲಾಷೆ ಆತ ಏನಿತ್ತು ಅದನ್ನು ವಾದ ಮಾಡಲು, ಜನಕ ವಾದ ಅದು ಇವಳು ವಾದ ಮಾಡ್ತಾ ಇದ್ದು, ಜನಕ ವಾದ ಮಾಡಿದಾಗ ಇತ್ತದು ಅವನ ಶರೀರವನ್ನು ವಿದ್ಯೆ ವಾದ ಮಾಡಿ, ತೇನ ಪಶ್ಚಾತ್ ಎಲ್ಲ ಮುಗಿದ ಮೇಲೆ ಸ್ವಮೇವ ದೇಹಂ ಅವಿವೇಶ, ತನ್ನ ದೇಹವನ್ನೇ ಇವಳು ಪುನಃ ಪ್ರವೇಶ ಮಾಡಿದಳು. ಇತಿ ಸ್ಮರ್ಯತೆ, ಹೀಗೆಂದು ಸ್ಮೃತಿಯು ಪ್ರಸಿದ್ಧವಾಗಿದೆ. ಅಲ್ಲಿ ಏನಾಯ್ತು, ಶರೀರ ಇಟ್ಕೊಂಡಿದ್ದಾಗದೇನೆ ಬೇರೆ ದೇಹವನ್ನು ಪಡೆದು ಹೋಗ್ಬೋದು ಯೋಗೇಶ್ವರ ಬಲದಿಂದ. ಅಲ್ಲಿ ಒಂದು ಅಧಿಕಾರ ಪೂರೈಸ್ಕೊಂಡು ತಿರ್ಗಾ ವಾಪಸ್ ಬರ್ತಾನೆ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಷ್ಟೆ. ಮತ್ತು ಈಗ ಯುಕ್ತಿ ಹೇಳ್ತಾ ಇದ್ದಾರೆ ನೋಡಿ. ನೀವೇನು ಹೇಳಿದ್ರಿ, ಈ ಜ್ಞಾನದಿಂದ ಮುಕ್ತಿ ಆಗೋದಿಲ್ಲ, ಯಾಕೆಂದ್ರೆ ಅವ್ರಿಗೂ ಒಂದು ಜನ್ಮ ಇದೆ ಅಂತ ಸಿದ್ಧವಾಗಿದೆ ಪುರಾಣದಲ್ಲಿ, ಶ್ರುತಿಗಳಲ್ಲಿ. ಅವರೆಲ್ಲ ಮುಕ್ತರೆ, ಆದರೂ ಜನ್ಮ ಪಡ್ಕೊಂಡಿರ್ತಾರೆ, ಕಂಡು ಬಂದಿದೆ ನಮಗೆ. ಆದ್ದರಿಂದ ಜ್ಞಾನ ಅಂತಕ್ಕಂಥದ್ದು ಮುಕ್ತಿಯ ಕಾರಣವಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಯಾಕಪ್ಪ ಕಾರಣ ಅಲ್ಲ ನೋಡಿ. ಯದಿ ಉಪಯುಕ್ತೆ ಸಕೃತ್ ಪ್ರವೃತ್ತೆ ಕರ್ಮಣಿ ಕರ್ಮಾಂತರಂ ದೇಹಾಂತರಾರಂಭ ಕಾರಣಂ ಆವಿರ್ಭವೇತ್. ನೋಡಿ, ಒಬ್ಬ ಇದ್ದ, ಅವನು ಈ ಒಂದು ಯಾವುದೋ ಒಂದು ಕರ್ಮದಲ್ಲಿ ಪ್ರವೃತ್ತನಾಗಿ ಮತ್ತೆ ಬೇರೆಯ ಕರ್ಮ ದೇಹಾಂತರ ಆರಂಭ ಕಾರಣ ಅಲ್ಲಿಂದ ಮಾಡ್ಕೊಂಡಿದ್ದ. ಮತ್ತು ದೇಹಾಂತರವಾಗುವುದಕ್ಕೆ ಅಂದ್ರೆ ಬೇರೆ ದೇಹವನ್ನು ಪಡೆಯುವುದಕ್ಕೆ, ಈ ದೇಹವನ್ನು ಬಿಟ್ಟು ಬೇರೆ ದೇಹವನ್ನು ಪಡೆಯುವುದಕ್ಕೆ ಏನು ಕಾರಣ, ಏನು ಕಾರಣ ಅಂದ್ರೆ ಕರ್ಮ ಅಷ್ಟೆ, ಹೌದು ತಾನೆ? ಅದಕ್ಕೆ ಬೇಕಾಗಿರತಕ್ಕಂಥ ಕರ್ಮ ಅಂತಕ್ಕಂಥದ್ದು ಇದೆ ಅಂತ ಆಗಿಬಿಟ್ಟರೆ, ಆವಿರ್ಭವ ಕರ್ಮ ಇದೆ ಅಂತ ಆಗಿ ಪುನಃ ಬಂದ ಅಂತ ಆದರೆ ಮತ್ತೇನಾಗುತ್ತೆ, ಅವನಿಗೆ ತತಃ ಅನ್ಯದಪಿ ಅದಗ್ಧ ಬೀಜಂ ಕರ್ಮಾಂತರಂ, ಅಂದರೆ ಕರ್ಮದ ಬೀಜ ಅಂತಕ್ಕಂಥದ್ದು ಉಳ್ಕೊಂಡಿತ್ತು ಅವನಿಗೆ, ಪೂರ್ಣವಾಗಿ ನಾಶವಾಗಲಿಲ್ಲ. ಕರ್ಮನಾಶ, ಕರ್ಮದ ಲೇಪಾಯಿ ಅಂತ ಇಟ್ಕೊಂಡಿತ್ತು ಅವನಿಗೆ, ಕರ್ಮನಾಶವಾಗಿಲ್ಲ. ಜ್ಞಾನವನ್ನು ಪಡ್ಕೊಂಡಿದ್ದ, ಆಗಿಲ್ಲ ಕರ್ಮನಾಶ ಅಂತ ಆಗಿಬಿಟ್ರೆ ಆವಾಗ ಏನಾಗುತ್ತೆ, ಸ್ವಲ್ಪ ಉಳ್ಕೊಂಡಿದೆ ಇನ್ನೂ ಕರ್ಮಲೇಶ, ಅದರಿಂದ ಇವನಿಗೆ ಜನ್ಮ ಅಂತ ಆಗುತ್ತೆ. ಮತ್ತು ಅದಕ್ಕೆ ಮುಕ್ತನಾಗಬೇಕಾದ್ರೆ ಅವಳು ಇನ್ನೊಬ್ಬ ಜನ್ಮ ಪಡಿತಾರೆ, ಅದಕ್ಕೆ ಇನ್ನೊಂದು ಅಲ್ಲೊಂದು ಕರ್ಮಲೇಶ ಉಳ್ಕೊಂಡಿರುತ್ತೆ, ಅದಕ್ಕೊಂದು ಅಂತ ಹೀಗೆ ಮುಕ್ತಿ ಸ್ಥಿತಿ ಬರೋದೇ ಇಲ್ವಲ್ಲ. ಎಲ್ಲಿ ಬರುತ್ತೆ? ಯಾವಾಗ ಕರ್ಮಲೇಶ ಆಗಿಲ್ಲ, ಪೂರ್ತಿ ಇದೆ, ಕರ್ಮಲೇಶ ಉಳ್ಕೊಂಡಿದೆ ಅಂತ ಆಗಿ ಬಂತೋ ಮುಂದಿನ ಜನದಲ್ಲೂ ಇರುತ್ತೆ. ಆವಾಗ ಹೇಗಾಗುತ್ತೆ ಅದು? ಆವಾಗ ಪೂರ್ತಿ ಪಡ್ಕೊಂಡು, ನೀವು ಹೇಳಿದ್ರೆ ಪೂರ್ತಿ ಪಡ್ಕೊಂಡ್ರೆ
ಮುಕ್ತನಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಇದ್ದೇ ಇರುತ್ತೆ ಅವಾಗ. ಇಲ್ಲಿ ಮುಕ್ತಿ ಎಲ್ಲಿ ಅಂತನ್ಬಿಟ್ಟು ಮತ್ತೆ ಅಷ್ಟೇ ಅಲ್ಲ, ಕರ್ಮಾಂತರಂ ತದ್ವದೇವ ಪ್ರತಿಜೇತ ಮತ್ತು ಇತಿ ಬ್ರಹ್ಮವಿದ್ಯಾಯ ಪಾಕ್ಷಿಕಂ ಆ ಮೋಕ್ಷ ಹೇತುತ್ವಂ ಅಹೇತುತ್ವಂ ವಾ ಆಶಂಕೇತ. ಹಾಗೊಂದು ವೇಳೆ ಇದ್ದು ಬಿಟ್ಟಿದ್ದರೆ ಒಂದು ಮುಕ್ತನಾದ ಅವನಿಗೆಲ್ಲಿ ಕರ್ಮ ಬೀಜ ಉಳ್ಕೊಂಡಿದೆ, ಇನ್ನೊಬ್ಬ ಪಡ್ಕೊಂಡ, ಅಲ್ಲಿ ಏನೆಲ್ಲ ಮಾಡ್ದ, ಮತ್ತೆ ಅಲ್ಲಿ ಏನಾಯ್ತು, ಅಲ್ಲಿಯೂ ಕರ್ಮ ಬೀಜ, ಯಾಕೆ ಅಲ್ಲಿ ಜ್ಞಾನವಾದರೂ ಕರ್ಮ ನಿಮ್ಮ ಪ್ರಕಾರ ಪೂರ್ತಿ ಕರ್ಮ ಆಗೋದಿಲ್ಲ, ನಾಶವಾಗೋದಿಲ್ಲ. ಆ ಜನ್ಮದಲ್ಲಿನ ಜ್ಞಾನ ಪಡ್ಕೊಂಡ್ರು ಅಲ್ಲೂ ನಾಶ ಆಗೋದಿಲ್ಲ, ಅಲ್ಲೂ ಉಳ್ಕೊಂಡಿರುತ್ತೆ, ಅದು ಉಳ್ಕೊಂಡು ಇನ್ನೊಂದು ಜನ್ಮ ಮುಕ್ತಿಯಲ್ಲಿ. ಹೀಗೆ ಮೋಕ್ಷ ಜ್ಞಾನವು ಮೋಕ್ಷಕ್ಕೆ ಕಾರಣವಲ್ಲ ಅಥವಾ ಪಾಕ್ಷಿಕವಾಗಿ ಕಾರಣ ಅಂತ ಆಗುತ್ತೆ ಆಗ. ಆದರೆ ನತು ಇಯಂ ಆಶಂಕಾ ಯುಕ್ತ, ಆದರೆ ಈ ಒಂದು ಸಂದೇಹ ಶಂಕೆ ಆಶಂಕೆ ಇದೆಯಲ್ಲ ಅದು ಸರಿಯಲ್ಲ. ಯಾಕೆ ಅಂತಂದ್ರೆ ಜ್ಞಾನಾತ್, ಇದು ಒಳ್ಳೆ ವಾಕ್ಯ ಇಲ್ಲಿ ಹಾಕ್ತಾಳೆ, ಜ್ಞಾನಾತ್ ಕರ್ಮ ಬೀಜ ದಾಹತ್ಯ ಶ್ರುತಿ ಸ್ಮೃತಿ ಪ್ರಸಿದ್ಧತ್ವ. ಈಗ ಶ್ರುತಿಗಳಲ್ಲೂ ಸ್ಮೃತಿಗಳಲ್ಲೂ ಏನ್ ಹೇಳ್ತಾ ಇದೆಯಪ್ಪ, ಜ್ಞಾನ ಆಯಿತು ಅಂತಂದ್ರೆ ಕರ್ಮದ ಬೀಜ, ಕರ್ಮ ಅಂತ ಏನಿದೆ ಮುಂದಿನ ಜನ್ಮಕ್ಕೆ ದೇಹಾಂತರಕ್ಕೆ ಕಾರಣವಾದ ಕರ್ಮ ಬೇಕಲ್ಲ, ಅದು ಇದೆಯಲ್ಲ ಅದು ಏನಾಗುತ್ತೆ, ಸಂಪೂರ್ಣವಾಗಿ ದಾಹಸ್ಯ ಸುಟ್ಟು ಹೋಗಿ ಬಿಡುತ್ತದೆ ಎಂದು ಶ್ರುತಿಗಳು ಹೇಳ್ತಾ ಇವೆ, ಸ್ಮೃತಿಗಳು ಹೇಳ್ತಾ ಇವೆ. ಜ್ಞಾನದಿಂದ ಕರ್ಮದ ಯಾವ ಲೇಷವೂ ಉಳಿಯದಂತೆ ಆ ಜ್ಞಾನವು ಕರ್ಮವನ್ನ ಸುಟ್ಟು ಹಾಕಿಬಿಡುತ್ತದೆ ಎಂಬುದಾಗಿ ಶ್ರುತಿಯಲ್ಲೂ ಸ್ಮೃತಿಯಲ್ಲಿಯೂ ಕೂಡ ಬೇಕಾದಷ್ಟು ಹೇಳಿದೆಯಲ್ಲಪ್ಪ, ಹೌದು ತಾನೆ? ಎಲ್ಲಿ ಸ್ವಾಮಿ ಹೇಳಿದೆ ಅಂದ್ರೆ ಅದಕ್ಕೆ ಒಂದೆರಡು ಮೂರು ಉದಾಹರಣೆ ಕೊಡ್ತಾ ಇದ್ದಾರೆ. ತಥಾ ಹಿ ಶ್ರುತಿ, ನೋಡಪ್ಪ ಶ್ರುತಿಯಲ್ಲಿ ಎಲ್ಲಿದೆ ಗೊತ್ತಾ, ಪ್ರಸಿದ್ಧವಾಗಿದೆಯಲ್ಲಪ್ಪ ಅಂದ್ಬಿಟ್ಟು ಹೇಳಿ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ಪರಾವರೆ ದೃಷ್ಟೇ ಸತಿ ಏನಾಗುತ್ತೆ ಅಂದ್ರೆ ಹೃದಯ ಗ್ರಂಥಿ ಭಿದ್ಯತೆ ಸರ್ವ ಕರ್ಮಾಣಿ ಕ್ಷೀಯಂತೆ ಹೇಳಿದಾರಲ್ಲ. ಯಾವಾಗ? ತಸ್ಮಿನ್ ಪರಾವರೆ ದೃಷ್ಟೇ ಸತಿ. ತಸ್ಮಿನ್ ಪರಾವರೆ ದೃಷ್ಟೇ ಸತಿ ಅಂತಂದ್ರೆ ಒಂದೇ, ಆತ್ಮೈಕತ್ವ ಜ್ಞಾನ ಆಯ್ತು ಅಂದ್ರೆ ಒಂದೇ. ಆತ್ಮೈಕತ್ವ ಜ್ಞಾನವಾಗಲಾಗಿ ಏನಾಗುತ್ತೆ, ಹೃದಯದ ಗ್ರಂಥಿಗಳೆಲ್ಲ ಏನಾಗುತ್ತೆ, ಭಿದ್ಯತೆ ಚೂರು ಚೂರಾಗಿ ಹೋಗ್ಬಿಡುತ್ತೆ. ಗಂಟು ಅಂದ್ರೆ ಕಗ್ಗಂಟುಗಳು, ಬಿಡಿಸಲಾಗದ ಗಂಟುಗಳು ಎಲ್ಲ ಹೋಗಿಬಿಡುತ್ತವೆ, ನಾಶವಾಗಿ ಬಿಡುತ್ತೆ. ಮತ್ತೆ ಛಿದ್ಯಂತೆ ಸರೋದು, ಎಲ್ಲ ಸಂಶಯಗಳು ಕೂಡ ಕತ್ತರಿಸಿ ಹಾಕಲ್ಪಡುತ್ತವೆ, ಯಾವುದೊಂದು ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಏನು, ಯಾವ ಲೇಷವು ಉಳಿದಂತೆ ಕರ್ಮವನ್ನ ಈ ಒಂದು ಜ್ಞಾನ ಸುಟ್ಟು ಹಾಕುತ್ತದೆ ಅಂತ ಶ್ರುತಿಯೂ ಇದೆ ಸ್ಮೃತಿಯೂ ಇದೆ. ಮತ್ತು ಅದು ಒಂದು ಹೇಳಿದ್ರು, ಇನ್ನೊಂದನ್ನು ಹೇಳ್ತಾ ಇದ್ದಾರೆ. ಯಾವುದು ಇದು ಮುಂಡಕ ಶ್ರುತಿ ಆಯಿತು, ಈಗ ಛಾಂದೋಗ್ಯ ಶ್ರುತಿ ಪ್ರಸಿದ್ಧವಾದ ಒಂದು ಶ್ರುತಿ ಏನು ನೋಡಿ. ಸ್ಮೃತಿ ಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ. ಸ್ಮೃತಿ ಲಂಭೆ ಅಂದ್ರೆ ಸ್ಮೃತಿ ಲಾಭೆ ಅಂತಂತ, ಅಂದ್ರೆ ಸ್ಮೃತಿ ಅಂದ್ರೆ ಸ್ಮರಣ, ಅದು ಆ ಸ್ಮರಣ ಲಾಭವಾದರೆ ಏನಾಗುತ್ತೆ, ಸ್ಮೃತಿ ಲಂಬೆ ಸರ್ವ ಗ್ರಂಥೀನಾಂ ವಿಪ್ರ, ಎಲ್ಲ ಗ್ರಂಥಿಗಳು ಕೂಡ ಕಳಚಿಕೊಂಡಗಳು, ಗಂಟುಗಳು ಕಗ್ಗಂಟುಗಳು ಕಳಚಿಕೊಂಡು ಬಿಡುತ್ತವೆ, ಎಲ್ಲ ಬಿಡಿಸೋಗ್ಬಿಡ್ತವೆ. ವಿಪ್ರಮೋಕ್ಷ, ಅದಕ್ಕೆಲ್ಲ ಮೋಕ್ಷವಾದ ಗ್ರಂಥಿ ಯಾವ ಗಂಟು ಉಳ್ಕೊಳ್ಳೋದೆ. ಎಲ್ಲಿ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಯಾವಾಗ ಹೇಗೆ ಸ್ಮೃತಿ ಲಂಬೆ ಅಂದ್ರೆ ಆಯ್ತು, ಯಾವ ಸ್ಮರಣ ಹೇಗಾಗುತ್ತೆ ಅಂದ್ರೆ ಅದಕ್ಕೆ ನೋಡಿ ಹೇಳ್ತಾ ಇಲ್ಲೇ ಅದು, ಅದನ್ನು ನಾವು ಮನಸ್ಸು ತಂದ್ಕೊಳ್ಬೇಕು, ಇದೇ ನಮ್ಗೆ ಅರ್ಥ ಆಗೋದಿಲ್ಲ. ಇದು ಅದು ಪೂರ್ಣವಾಕ್ಯ ಯಾವುದು ಸಂದರ್ಭ, ಆ ಒಂದು ಯಾವುದೆಲ್ಲೂ ನಾರದರಿಗೆ ಹೇಳಿದಂತಹ ಧೂಮ ವಿದ್ಯೆ,
ಭೂಮವಿದ್ಯೆ ಏಳನೇ ಅಧ್ಯಾಯ ತಾನೆ, ಏಳನೇ ಅಧ್ಯಾಯ ಇಲ್ಲೇ ಇದೆ, ಏಳನೇ ಅಧ್ಯಾಯ ಇಲ್ಲೇ ಹಾಕಿದ್ದಾರೆ. ಏಳನೇ ಅಧ್ಯಾಯದಲ್ಲಿರತಕ್ಕಂಥದ್ದು ಈ ಒಂದು ಭೂಮವಿದ್ಯೆ. ಈ ಭೂಮವಿದ್ಯೆ ಹೇಳ್ತಾರೆ ಆಹಾರ ಶುದ್ಧವು ಸತ್ವಶುದ್ಧಿ. ಒಂದು ಸತ್ವಶುದ್ಧವು ಧ್ರುವ ಸ್ಮೃತಿ. ಆಮೇಲಿಂದ ಸ್ಮೃತಿರಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತಂದ್ರು. ಇಲ್ಲಿ ಆಹಾರ ಶುದ್ಧವು, ಆಹಾರವು ಆಹಾರ ಶುದ್ಧಿ ಇದ್ದರೆ ಅಂದರೆ ಶುದ್ಧವಾದ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ಅಂತಂತ. ಇಲ್ಲಿ ಆಹಾರ ಅಂತಂದ್ರೆ ಏನು? ಆಹಾರ ಅಂದರೆ ನಮ್ಮ ಊಟ ತಿಂದು ನಾವೇನು ತಿಂತೇವೋ ಸಾತ್ವಿಕ ಆಹಾರ ಅಂತಂದೆ, ಅದು ಆಗಬಹುದು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಆಹಾರ ಅಂತಂದ್ರೆ ಏನು? ಯಾಕೆ ಇಲ್ಲಿ ಜ್ಞಾನಕ್ಕೆ ಹೇಳಿರ್ತಕ್ಕಂಥದ್ದು, ಜ್ಞಾನಕ್ಕೆ ಹೇತು ಇದು, ಜ್ಞಾನಕ್ಕೆ ಕಾರಣ. ಅಲ್ಲಿ ಆಹಾರ ಶುದ್ಧಿ ಆದರೆ ಆರೋಗ್ಯಕ್ಕೆ ಕಾರಣ. ಅದು ನಾವು ಲೌಕಿಕವಾಗಿ ಆಹಾರ ಅಂದರೆ ಅದು ಆರೋಗ್ಯಕ್ಕೆ ಕಾರಣ, ಇಲ್ಲಿ ಜ್ಞಾನಕ್ಕೆ ಕಾರಣವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ಆಹಾರ ಅಂದರೆ ಯಾವುದು ಅಂದರೆ ಅಲ್ಲಿ ಭಾಷ್ಯ ನೋಡಿ, ಸೊಗಸಾದ ಭಾಷ್ಯ ಬರೆದಿದ್ದಾರೆ. ಆಹ್ರಿಯತೆ ಇತಿ ಆಹಾರ. ಆಹ್ರಿಯತೆ ಅಂದರೆ ನಮ್ಮಿಂದ ಏನು ಸ್ವೀಕರಿಸಲ್ಪಡುತ್ತದೆ ಅದು ಆಹಾರ. ಏನು ಸ್ವೀಕರಿಸಲ್ಪಡತಕ್ಕಂಥದ್ದು ಏನು ಅಂದರೆ ಶಬ್ದಾದಿ ವಿಷಯ ವಿಜ್ಞಾನ. ಇದು ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಎಂಬ ವಿಷಯಗಳು. ಇದನ್ನ ನಾವು ಸ್ವೀಕಾರ ಮಾಡ್ತಾನೇ ಇರ್ತೀವಿ ಯಾವತ್ತೂ ನಿರಂತರವಾಗಿ. ಯಾತಕ್ಕೆ ಅಂತಂದರೆ ಭೋಕ್ತು ಭೋಗಾಯ ಅಂದರೆ ನಾನು ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಒಂದು ಆಹಾರವನ್ನು ತಗೊಳ್ತಾ ಇದ್ದೇನೆ, ಬರ್ತಾ ಇದೆ, ಸ್ವೀಕಾರ ಮಾಡ್ತಾ ಇದ್ದೇನೆ. ಯಾಕೆ? ಭೋಗದಲ್ಲ, ಭೋಗಕ್ಕೋಸ್ಕರ. ಚೆನ್ನಾಗಿರೋ ಪದಾರ್ಥ ನೋಡಿದೆ, ಕಣ್ಣಿಗೆ ತೃಪ್ತಿ ಆಯಿತು, ಹೀಗೆ ತೃಪ್ತಿಗೋಸ್ಕರ ಆಹ್ರಿಯತೆ. ಹೀಗೆ ಇದು ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಇದರಿಂದ. ಹಾಗಾಗಿ ಇದರಲ್ಲಿ ಶುದ್ಧತೆ ಇರಬೇಕು, ಮೊಟ್ಟ ಮೊದಲನೇ ಕ್ರಮ. ಶುದ್ಧತೆ ಇದ್ರೇನು ಅಂದರೆ ಅದಕ್ಕೆ ಹೇಳ್ತಾರೆ ನೋಡಿ, ಸತ್ಯ ವಿಷಯೋಪಲಬ್ಧಿ ಲಕ್ಷಣಸ್ಯ ವಿಜ್ಞಾನಸ್ಯ. ಒಂದು ದೃಶ್ಯ ನೋಡಿದ, ಆಹ್ಲಾದಕರವಾಗಿತ್ತು, ಕಣ್ಣಿಗೆ ತಂಪಾಯಿತು, ಆಹಾ ಸಂತೋಷವಾಯಿತು ಅಂದರೆ ವಿಷಯವನ್ನ ಉಪಲಬ್ಧಿ ಅರಿವು. ವಿಷಯದ ಅರಿವಿಗೆ ಬೇಕಲ್ಲ ಒಂದು ಜ್ಞಾನ, ವಿಜ್ಞಾನ ಅಂತಕ್ಕಂಥದ್ದು, ಅದು ಶುದ್ಧವಾಗಿರಬೇಕು. ಅದಕ್ಕೆ ಅದರಲ್ಲಿ ಅದು ಶುದ್ಧವಾಗಿ, ಅದು ಆಹಾರ ಶುದ್ಧಿ. ಆಗೇನಾಗುತ್ತೆ? ತತಃ ಅಲ್ಲಿಂದ ಆಹಾರ ಶುದ್ಧಿ ಆಯಿತು ಅಂದರೆ ಸತ್ವಸ್ಯ ಶುದ್ಧಿ. ಆಹಾರ ಶುದ್ಧವು ಸತ್ವ ಶುದ್ಧಿ. ಸತ್ವ ಅಂದರೆ ಏನು? ಸತ್ವ ಅಂದರೆ ಅಂತಃಕರಣಕ್ಕೆ ಶುದ್ಧಿ. ಅಂತಃಕರಣ ಶುದ್ಧವಾಗುತ್ತೆ. ಮತ್ತೆ ಅಂತಃಕರಣ ಶುದ್ಧವಾಯಿತು ಅಂದ್ರೆ ಏನಾಗುತ್ತೆ? ಅದರಿಂದ ಅಂತಃಕರಣ ಶುದ್ಧವಾಯಿತು ಅಂತಂದರೆ ತತ್ವಮಸಿ ಮುಂತಾದ ಎಲ್ಲ ವೇದಾಂತ ವಾಕ್ಯಗಳು ಕೂಡ ಏನಾಗುತ್ತೆ? ದೃಢವಾಗಿ ಮನಸ್ಸಿನಲ್ಲಿ ನಿಂತು ಬಿಡುತ್ತವೆ. ಅದನ್ನು ಹೇಳ್ತಾರೆ ಆ ಧ್ರುವ ಸ್ಮೃತಿ ಲಂಬೆ. ಸ್ಮೃತಿ ಆಯಿತು, ಅಲ್ಲಿಗೆ ಸ್ಮೃತಿ ಲಂಬೆ. ಸ್ಮೃತಿ ಸತ್ವಶುದ್ಧಿ ಧ್ರುವ ಸ್ಮೃತಿ ಅಂದ್ಬಿಟ್ಟು, ಧ್ರುವ ಸ್ಮೃತಿ ಅಂದರೆ ಭೂಮಾತ್ಮನಿ ಅವಿಸ್ಮರಣಂ. ಭೂಮಾತ್ಮ ಅಂದ್ರೆ ಪರಮಾತ್ಮ, ಭೂಮ ಅಂದ್ರೆ ಬೃಹತ್ ಅಂತಂತ. ಅಲ್ಲಿ ಅವಿಸ್ಮರಣಂ, ಅದು ನಿರಂತರವಾಗಿ ಶಾಶ್ವತ ನಿಲ್ಲುತ್ತೆ. ಅಂದರೆ ದೃಢವಾಗಿ ನಿಂತ್ಕೊಳುತ್ತೆ. ಯಾವಾಗ ದೃಢವಾಗಿ ನಿಲ್ತೋ ಅದು ಆ ಒಂದು ಯಾವುದು ಆ ವಾಕ್ಯ, ವೇದಾಂತ ವಾಕ್ಯಗಳು, ಆಗ ತಸ್ಮಿನ್ ಸ್ಮೃತಿಲಂಬೆ, ಆ ಒಂದು ಸ್ಮೃತಿ ಲಾಭವಾಗಲಾಗಿ ಏನಾಗುತ್ತೆ? ಸರ್ವೇಷಾಂ ಅವಿದ್ಯಾಕೃತ ಅನರ್ಥ ಪಾಶರೂಪಾಣ ಅನೇಕ ಜನ್ಮಾಂತರಾನುಭವ ಭಾವನಾ ಕಠಿಣೀಕೃತಾನ. ನೋಡಿ ಪದಗಳು ಹಾಗೆ ಒಂದು ಹಾಕಿದ್ದಾರೆ. ಅವಿದ್ಯಾಕೃತ ಅನರ್ಥ ಪಾಶರೂಪಾಣ, ಅವಿದ್ಯೆಯಿಂದ ಉಂಟಾಗಿರತಕ್ಕಂಥ ಎಲ್ಲ ಅನರ್ಥಗಳೆಂಬ ಪಾಶ ಅಂದ್ರೆ ಹಗ್ಗ, ಕಟ್ಟಾಕ್ಬಿಟ್ಟೆ, ಗ್ರಂಥಿ ಕಟ್ಟಾಕ್ಬಿಡ್ತಾರೆ. ಹಾಗಿರತಕ್ಕಂತಹ ಅನೇಕ ಜನ್ಮಾಂತರಾನುಭವ ಭಾವನಾ ಕಠಿಣೀಕೃತಾನ, ಎಲ್ಲೋ ಜನ್ಮಾಂತರದ ಅನುಭವ, ಸಂಸ್ಕಾರ, ಆ ಭಾವನೆಗಳು ಅದೆಲ್ಲದರಿಂದಲೂ ಕೂಡ ಘನೀಭೂತವಾಗಿ ಬಿಟ್ಟಿರುತ್ತೆ ಆ ಸಂಸ್ಕಾರ, ಅವಿದ್ಯೆ ಅಂತಕ್ಕಂಥದ್ದು.
ಇವೆಲ್ಲ ಎಲ್ಲಿರುತ್ತೆ ಅಂದರೆ ಹೃದಯಾಶ್ರಯಾಣ, ಎಲ್ಲವೂ ಕೂಡ ನಮ್ಮ ಹೃದಯದಲ್ಲಿ, ಅಂದರೆ ಅದು ಬುದ್ಧಿ ಗುಹೆಯಲ್ಲಿ ಅಂತ. ಹೃದಯ ಆದ್ರೆ ಬುದ್ಧಿ ಅಂತ, ಬುದ್ಧಿ ಗುಹೆಯಲ್ಲಿ ಇಲ್ಲೆಲ್ಲ ಇರ್ತವೆ ಇಂತಹ ಗಂಟುಗಳು. ಇಂತಹ ಹೃದಯಾಶ್ರಯಾಣಾಂ ಗ್ರಂಥೀನಾಂ ವಿಪ್ರಮೋಕ್ಷ ಅಂದ್ರೆ ಏನು? ಎಲ್ಲ ವಿಪ್ರಮೋಕ್ಷ. ಒಂದು ಮೋಕ್ಷ ವಿಪ್ರ, ಎರಡು ವಿಸರ್ಗ, ಎರಡು ಉಪಸರ್ಗ ಹಾಕಿದ್ದಾರೆ ನೋಡಿ. ಬರೀ ಮೋಕ್ಷ ಅಂತ ಹೇಳಿ ಅಂದ್ರೇನು? ಒಂದು ಲೇಷವೂ ಉಳಿಯದಂತೆ ಎಲ್ಲ ಗ್ರಂಥಿಗಳು ಕೂಡ ನಾಶವಾಗಿ ಬಿಡುತ್ತವೆ. ವಿಶೇಷೇಣ ಪ್ರಮೋಕ್ಷಣಂ ವಿನಾಶೋ ಭವತಿ ಇತ್ಯರ್ಥ. ಹೀಗೆ ಇದೆ ಅಂದ್ರೇನು? ಪೂರ್ಣವಾಗಿ ಸುಟ್ಟು ಹಾಕಿಬಿಡುತ್ತೆ ಜ್ಞಾನ ಅಂತ ಶ್ರುತಿ ಇದೆಯಲ್ಲಪ್ಪ. ಪೂರ್ಣವಾಗಿ ಸುಟ್ಟು ಹೋದ ಮೇಲೆ ಇನ್ಯಾವ ಜನ್ಮ ಅವನಿಗೆ? ಜನ್ಮಕ್ಕೆ ಕಾರಣವೇ ಇಲ್ಲ. ಆದರೂ ಜನ್ಮ ಪಡೆದಿರ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಕೇವಲ ಅಧಿಕಾರಾರ್ಥವಾಗಿ ಪರಮೇಶ್ವರನಿಂದ ನಿಯುಕ್ತನಾಗಿರ್ತಕ್ಕಂಥ ಒಂದು ದೇಹವನ್ನು ಒಂದು ಕರ್ಮ. ಆ ಒಂದು ಕರ್ಮ ಯಾವುದೋ ಲೋಕ ಸಂಗ್ರಹಾರ್ಥವಾಗಿ ಏನೋ ಮಾಡೋದಕ್ಕೆ ಬಂದಿರ್ತಾನೆ, ಮುಗಿದೋಯ್ತು, ಆದ್ಮೇಲೆ ಹೋಗ್ತಾನೆ, ತಿರ್ಗಾ ಮುಕ್ತನೇ ಅವನು. ಹಾಗೇನ್ಬಿಟ್ಟು ಪಾಕ್ಷಿಕ ಹೇತುತ್ವ ಅಂತ ಇಲ್ಲ. ಜ್ಞಾನ ಆಯಿತು ಅಂದರೆ ಆ ಒಂದು ಮುಕ್ತಿ ಅಂತಕ್ಕಂಥದ್ದು ಶತಸಿದ್ಧ ಅಂತ ಹೇಳೋದಕ್ಕೆ ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ ಇದು ಚೈವ ಮಾಧ್ಯ. ಇನ್ನು ಬೇಕಾದಷ್ಟಿದೆ, ನನಗೆ ಸದ್ಯಕ್ಕೆ ಸಾಕು ಉದಾಹರಣೆ ಅಂಥೇಳಿ. ಸ್ಮೃತಿರಪಿ ಶ್ರುತಿ ಆಯಿತು, ಈಗ ಸ್ಮೃತಿರಪಿ ಇದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಯಥೈಧಾಂಸ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನಾಗ್ನಿ, ಜ್ಞಾನವೆಂಬ ಅಗ್ನಿಯು ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು ಅಂತ. ಸರ್ವ ಅಂದ್ರೇನು? ಎಲ್ಲ ಕರ್ಮ ಎಲ್ಲ ಅಂದ್ರೆ ಎಲ್ಲ ಅಷ್ಟೇ. ಸ್ವಲ್ಪ ಉಳ್ಕೊಂಡಿರುತ್ತೆ ಅಂತ ಅರ್ಥ ಇದೆಯಲ್ಲ. ಸ್ವಲ್ಪ ಉಳ್ಕೊಂಡಿರುತ್ತೆ ಅಂದ್ರೆ ಎಲ್ಲ ಅಂತ ಆಗೋದೇ ಇಲ್ಲ. ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟು ಹಾಕಿಬಿಡುತ್ತದೆ ಅಂತ ಹೇಳಿದೆ. ಯಾವಾಗ ಎಲ್ಲ ಕರ್ಮಗಳು ಸುಟ್ಟು ಹೋದ ಮೇಲೆ ಪುನಃ ಆವಿರ್ಭಾವಕ್ಕೆ ಕಾರಣವೇ ಇಲ್ಲ. ಪುನಃ ಹುಟ್ಟೋದಕ್ಕೇನು ಕಾರಣ? ಏನೂ ಇಲ್ಲ. ಹಾಗಾಗಿ ಜ್ಞಾನವು ಪೂರ್ಣವಾಗಿ ಕರ್ಮವನ್ನು ಸುಟ್ಟು ಹಾಕಿಬಿಡುತ್ತವೆ, ಪೂರ್ಣವಾಗಿ ಮೋಕ್ಷಕ್ಕೆ ಕಾರಣ. ಪೂರ್ಣವಾಗಿ ಅಂತ ಹೇಳೋದೇ ತಪ್ಪು. ಜ್ಞಾನವು ಮೋಕ್ಷಕ್ಕೆ ಕಾರಣ ಅಷ್ಟೇ, ಸಾಧನ ಅಂತ ಹೇಳಿ. ಇದು ಮೋಕ್ಷ ಧರ್ಮ ಒಂದು ಸ್ಮೃತಿನಲ್ಲಿ 2 ವಾಕ್ಯ ಹೇಳಿದೆ. ಅಲ್ಲೂ 2 ವಾಕ್ಯ ಹೇಳಿದ್ರು ಶ್ರುತಿನಲ್ಲಿ, ಸ್ಮೃತಿನಲ್ಲೂ ಇಲ್ಲಿ 2 ವಾಕ್ಯ ಹೇಳ್ತಾ ಇದ್ದಾರೆ. ಅದು 2 ಮಹಾಭಾರತ ವಾಕ್ಯ ತಗೊಂಡಿದ್ದಾರೆ. ಯಾವುದದು? ಬೀಜಾನ್ಯಜ್ಞುಪದಗ್ಧಾನಿ ನರೋಹಂತಿ ಯಥಾ ಪುನಃ ಜ್ಞಾನದಗ್ಧೈಸ್ತಥಾ ಕ್ಲೇಶೈಃ ನಾತ್ಮ ಸಂಪದ್ಯತೆ ಪುನಃ. ಒಳ್ಳೆ ಶ್ಲೋಕ. ಬೀಜಾನಿ ಅಗ್ನ್ಯುಪದಗ್ಧಾನಿ ಅಂದರೆ ಪೂರ್ಣವಾಗಿ ಬೆಂಕಿಯಿಂದ ಹುರಿಯಲ್ಪಟ್ಟ ಬೀಜ ಇದೆ. ದಗ್ಧ ಅಂದ್ರೆ ಹುರಿಯಲ್ಪಟ್ಟ ಅಂತ ಅರ್ಥ ಇದೆ. ಹುರಿಯಲ್ಪಟ್ಟ ಬೀಜ ಇದೆಯಲ್ಲ, ಹುರಿಯಲ್ಪಟ್ಟ ಬೀಜ ಚೆನ್ನಾಗಿ ಹುರಿದು ಬಿಟ್ಟಿರ್ತಾರದನ್ನ, ಹುರಿದ್ಬಿಟ್ಟು ನರೋಹಂತಿ ಯಥ, ಹೇಗೆ ಅದು ಪುನಃ ಅದು ಮೊಳೆಯುವುದಿಲ್ಲವೋ, ಮೊಳಕೆ ಹೊಡೆಯೋದಿಲ್ಲ ಅದು. ಹೌದಾನೆ? ಪೂರ್ತಿ ಮೊಳಕೆ ಏನು ಪೂರ್ಣ ಆವಿರ್ಭಾವ ಇಲ್ಲವೇ ಇಲ್ಲ, ಅದಕ್ಕೆ ಮೊಳಕೆ ಹೊಡೆಯೋದಿಲ್ಲ ಅದು. ಹಾಗೆ ಜ್ಞಾನದಗ್ಧೈಸ್ತಥಾ ಕ್ಲೇಶೈಹಿ, ಜ್ಞಾನದಗ್ಧೈಹಿ ಆ ಜ್ಞಾನವೆಂಬ ಒಂದು ಬೆಂಕಿಯಿಂದ, ಅಗ್ನಿಯಿಂದ ಸುಟ್ಟು ಹಾಕಲ್ಪಟ್ಟ ಯಾವುದು? ಕ್ಲೇಶೈಹಿ, ಎಲ್ಲ ಕ್ಲೇಶಗಳಿಂದಲೂ ಕೂಡ. ಕ್ಲೇಶೈಹಿ ಇದ್ರೇನು? ಬಹುವಚನ. ಪಂಚಕ್ಲೇಶಗಳು ಕೂಡ, ಪಂಚಕ್ಲೇಶಗಳನ್ನು ಸುಟ್ಟಾಬಿಡುತ್ತೆ ಅವಿದ್ಯಾದಿಯಾಗಿ. ಅವಿದ್ಯಾ, ರಾಗ, ದ್ವೇಷ, ಅಭಿನಿವೇಶ ಅಂತಿದೆಯಲ್ಲ ಎಲ್ಲನು. ಯಾವುದು? ಕ್ಲೇಶೈಹಿ. ಮತ್ತು ನ ಆತ್ಮ, ಎಲ್ಲ ಸುಟ್ಟು ನ ಆತ್ಮ ಸಂಪದ್ಯತೆ ಪುನಃ. ಆತ್ಮ ಇದ್ದಾನಲ್ಲ ಅವನು ಮುಕ್ತನಾಗಿ ಬಿಟ್ಟ, ಅವನು ಪುನಃ ನ ಸಂಪದ್ಯತೆ. ಸಂಪದ್ಯತೆ ಅಂದ್ರೆ ಒಂದೇ, ಪುನಃ ಅವನಿಗೆ ಶರೀರ ಸಂಬಂಧ ಇರೋದಿಲ್ಲ, ಶರೀರವನ್ನು ಸೇರುವುದಿಲ್ಲ. ಪುನರ್ಜಾಯತೆ ಅಂತ, ಅವನು ಹುಟ್ಟೋದಿಲ್ಲ. ಶ್ರುತಿ ಇದೆ, ಶ್ರುತಿ ಆಯಿತು. ಮತ್ತು ಇದು ಇತಿ ಚೈವ ಮಾಧ್ಯ ನಚ, ಇದರಿಂದ ಯುಕ್ತಿ ಇದು. ನಚ ಅವಿದ್ಯಾದಿ ಕ್ಲೇಶ ದಾಹೇ ಸತಿ, ಇಲ್ಲಿ ಹೇಳಿದೆ ಅವಿದ್ಯಾ ರಾಗಾದ್ವೇಷ ಹೇಳಿದ್ರೆ ಅದು ಅವಿದ್ಯಾದಿ
ಕ್ಲೇಶ ದಾಸೆ ದಾಹೆ ಸತಿ ಅವಿದ್ಯೆ ಮುಂತಾದ ಎಲ್ಲ ಕ್ಲೇಶಗಳು 5 ಕ್ಲೇಶಗಳು ಕೂಡ ಸುಟ್ಟು ಹಾಕಲ್ಪಟ್ಟಿದ್ದೇ ಆದರೆ ಮತ್ತೇನು ಕ್ಲೇಶ ಬೀಜಸ್ಯ ಕರ್ಮಾಶಯಸ್ಯ ಈ ಕ್ಲೇಶಕ್ಕೆ ಕಾರಣವಾಗಿರತಕ್ಕಂತಹ ಈ ಕರ್ಮಾಶಯ ಅಂತ ಏನು ಕರ್ಮದ ಒಂದು ಇದು ಸಮೂಹ ಅದು ಇದೆಯಲ್ಲ ಅದು ಏನಾಗುತ್ತೆ ಸುಟ್ಟೋಗಿದೆ. ಏಕದೇಶ ದಾಹ ಏಕದೇಶ ಪ್ರರೋಹಶ್ಚ ಇತ್ಯುಕ್ತ ಇದು ನ ಉಪಪದ್ಯತೆ. ಸುಟ್ಬಿಟ್ಟು ಹುರಿದು ಬಿಟ್ಟಿದ್ದಾರೆ. ಹುರಿದು ಬಿಟ್ಟ ಮೇಲೆ ಯಾವುದೋ ಒಂದು ಬೀಜ ತಗೊಂಡ್ರು. ಬೀಜ ತಗೊಂಡ್ಬಿಟ್ಟು ಇಲ್ಲಪ್ಪ ಇದರಲ್ಲಿ ಅರ್ಧ ತಿರ್ಗಾ ಅದು ಆವಿರ್ಭಾವಕ್ಕೆ ತಕ್ಕದ್ದಲ್ಲ, ಇನ್ನರ್ಧ ಇದೆಯಲ್ಲ ಅದರಲ್ಲೂ ಹುಟ್ಟುತ್ತೆ ಅನ್ನೋಕ್ಕಾಗತ್ತಾ? ಹುರಿದ ಮೇಲೆ ಹೋಯ್ತದು, ಪೂರ್ತಿಯಾಗಿ ಹೋಯ್ತು. ಏನು ಅದು ಆವಿರ್ಭಾವಕ್ಕೆ ಬೇಕಾದ ಶಕ್ತಿಯನ್ನ ಕಳ್ಕೊಂಡು ಬಿಡ್ತದು. ಹಾಗೆ ಇಲ್ಲಿಯೂ ಕೂಡ ಆವಿರ್ಭಾವಕ್ಕೆ ಬೇಕಾದ ಶಕ್ತಿಯನ್ನ ಕಳ್ಕೊಂಡು ಬಿಡ್ತಾನೆ ಅವನು. ಜ್ಞಾನ ಆಯ್ತು ಅಂದ್ರೆ ಯಾವುದು ಆವಿರ್ಭಾವಕ್ಕೆ ಬೇಕಾದ ಶಕ್ತಿ? ಅದೇ ಕರ್ಮ. ಕರ್ಮವನ್ನು ಕಳ್ಕೊಂಡು ಬಿಡ್ತಾನೆ ಅಂದ್ಬಿಟ್ಟು ಏಕದೆ ಒಂದು ಹುರಿದ ಬೀಜ ಇದೆ, ಅದು ಒಂದ್ ಕಡೆ ಇಲ್ಲಪ್ಪ ಅದು ಸ್ವಲ್ಪ ಇದೆ, ಆದ್ರೂ ಈ ಕಡೆ ಇದೆಯಲ್ಲ ಸ್ವಲ್ಪ ಇದು, ಇಲ್ಲಿ ಬಳಕೆ ಹೊಡಿಬಹುದು ಅಂತ ಇದೆಯಾ? ಇಲ್ಲ. ನಹಿ ಅಗ್ನಿದಗ್ಧಸ್ಯ ಶಾಲಿ ಬೀಜಸ್ಯ ಏಕದೇಶ ಪ್ರರೋಹೋ ದೃಶ್ಯತೆ. ಭತ್ತ ಹುರಿದ್ರು, ಭತ್ತ ತಗೊಂಡ್ರು, ಅಲ್ಲಿ ಎಲ್ಲ ಬಟ್ಟಿಗೆ ಹೋದ್ರು, ಹಾಕ್ಬಿಟ್ಟ, ಅಲ್ಲಿ ಬಟ್ಟೆ ಏನಾಯ್ತು ಅರ್ಧ ಹುರಿದು ಎಲ್ಲ ಪೂರ್ತಿ ಹುರಿದಾಯ್ತು. ಹುರಿದ್ಬಿಟ್ಟು ಏನಾಯ್ತು, ಆ ಭತ್ತ ಅರಳಾಗೋಕ್ಕಿಂತ ಮುಂಚೆ ಸ್ವಲ್ಪ ಕೊಡಪ್ಪ ಅಂದ, ಕೊಟ್ಟ ಅವನು. ಆ ಭತ್ತ ಕೈ ಮುಟ್ಟೋಕ್ಕಾಗಿಲ್ಲ, ಬಿಸಿ ಹಾಗೆ ಇದೆ, ಹಿಡ್ಕೊಂಡ ಭೂಮಿನಲ್ಲಿ ಹಾಕ್ತ. ಏನಾಗುತ್ತೆ? ಏನೂ ಆಗಿಲ್ಲ. ನಹಿ ಅಗ್ನಿದಗ್ಧಸ್ಯ ಶಾಲಿ ಬೀಜಸ್ಯ ಏಕದೇಶ ಪ್ರರೋಹೋ ದೃಶ್ಯತೆ. ಶಾಲಿ ಬೀಜ ಅಂದ್ರೆ ಭತ್ತ. ಆ ಭತ್ತ ಇದೆಯಲ್ಲ ಅದರಲ್ಲಿ ಒಂದು ಅಗ್ನಿದಗ್ಧ ಹುರಿದು ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಭಾಗ ತಿರ್ಗಾ ಪೈರು ಆಗ್ಬೋದು ಕಣ್ರಿ, ಭತ್ತದ ಪೈರು ಬರುತ್ತೆ ಅಂತ ಉಂಟಾ? ಇಲ್ಲವೇ ಇಲ್ಲ. ಮತ್ತೆ ಇಲ್ಲಿ ಒಂದು ಇದು ಇದು ಈ ನಮ್ಮ ದೃಷ್ಟಿಯಿಂದ ಹೇಳಿದ ಮಾತಿದು, ಜ್ಞಾನಿಯ ದೃಷ್ಟಿ ಅಲ್ಲ, ನಮ್ಮ ದೃಷ್ಟಿ. ಏನು? ಪ್ರವೃತ್ತ ಫಲಸ್ಯತು ಕರ್ಮಾಶಯಸ್ಯ ಮುಕ್ತೇಶೋರಿವ ವೇಗಕ್ಷಯಾತು ನಿವೃತ್ತಿ. ಆಯಿತು, ಜ್ಞಾನವಾಯಿತು, ಎಲ್ಲ ಕರ್ಮವು ಸುಟ್ಟು ಬೂದಿಯಾದವು, ಇವನಿಗೆ ಮುಕ್ತನಾದ, ಇವನು ಪೂರ್ಣವಾಗಿ ಮುಕ್ತನಾದ. ಪೂರ್ಣವಾಗಿ ಸುಮ್ಮನೆ ಮುಕ್ತಾರಕ್ಕೆ ಹೇಳ್ತಕ್ಕಂಥ ಪೂರ್ಣ ಮುಕ್ತನಾದ ಮುಕ್ತದಲ್ಲಿ ಬಂತು. ಆದರೂ ಕೂಡ ಇವನು ದೇಹ ಏನು ಬಿಟ್ಟು ಹೋಗಲ್ಲ, ಸಾಯಲ್ಲ, ಇವನು ಇರ್ತಾನೆ. ಎಲ್ಲಿವರೆಗೆ? ಎಲ್ಲೇ ಅಧಿಕಾರ ಇರುವಾಗ ಇರ್ತಾನೆ. ಅಧಿಕಾರ ಯಾವುದು? ಇಲ್ಲಿ ಪ್ರಾರಂಭ, ಇಲ್ಲಿ ಇರ್ತಾನೆ. ಅಂದ್ರೆ ಅದು ಯಾಕೆ? ಅದು ಏನು ಅಂತಂದ್ರೆ ಅದು ಹೇಗೆ? ಎಲ್ಲಿಯವರೆಗೆ ಅದರ ಒಂದು ತೀವ್ರತೆ ಅದಿರಬೇಕು ಅಂತ ಅಧಿಕಾರ ಇರುತ್ತೋ ಅದಕ್ಕೆ, ಅಲ್ಲಿಯವರೆಗೆ ಇರ್ತಾನೆ. ಹೇಗೆ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇದು ಹಿಂದೆ ಇರಬೇಕಾದ್ರೆ ಕೊಟ್ಟಿದ್ದಾರೆ. ಮುಕ್ತೇಶೋರಿವ, ಮುಕ್ತ ಇಶೋಹೋ ಇವ. ಇಶೋ ಅಂದ್ರೆ ಬಾಣ, ಇಶೋಹೋ ಅಂದ್ರೆ ಇದರ ವಿಶೋಹೋ ಬಾಣದಂತೆ. ಏನಾಗುತ್ತೆ? ಬಾಣ ಬಿಟ್ಟ ಬಿಲ್ಲಿಂದ ಬಿಟ್ರೆ ಏನಾಗುತ್ತೆ? ಅದು ಎಲ್ಲೋ ಒಂದ್ ಕಡೆ ಅದ್ರ ವೇಗ ಇರೋವರೆಗೂ ಹೋಗುತ್ತೆ, ಬಿದ್ದೋಗ್ಬಿಡುತ್ತೆ. ವೇಗ ಕ್ಷಯ ಆತ್ ನಿವೃತ್ತಿ. ವೇಗ ಕ್ಷಯ ಆದ್ಮೇಲೆ ನಿವೃತ್ತಿ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಪ್ರವೃತ್ತವಾಗಿ ಬಿಟ್ಟಿವೆ ಆರಬ್ಧ ಕರ್ಮ. ಆರಬ್ಧ ಕರ್ಮ ಅಂದ್ರೂ ಒಂದೇ, ಪ್ರಾರಬ್ಧ ಅಂದ್ರೂ ಒಂದೇ. ಅದು ಆಗಿಬಿಟ್ಟಿದೆ ಮುಕ್ತನಾದ ಮಧ್ಯೆ. ಆದರೂ ಕೂಡ ಆ ಬಾಣ ಶಕ್ತಿ ಇರೋ ದೂರ ಹೋಗುತ್ತೆ, ಬಿದ್ದು ಹೋಗುತ್ತೆ. ಆದರೂ ಕೂಡ ಏನಾಗಿದೆ, ಇವನಿಗೆ ಇದು ನಮ್ಮ ಒಂದು ದೃಷ್ಟಿಯಿಂದ ಏನ್ರಿ ಜ್ಞಾನವಾಯಿತು, ಇವಾಗ ಯಾರು ಇನ್ನೂ ಕರ್ಮ ಮಾಡ್ತಾನೆ ಇದ್ದಾನಲ್ಲ ಅಂದ್ರೆ ಅದು ಅವ್ರಿಗೆ ಹೇಳೋದು ಮಾತಿದೆ ಅಷ್ಟು, ನಮಗೆ ಹೇಳೋದು ಮಾತು. ಅವನಿಗಲ್ಲ. ಅವನಿಗೆ ಯಾವಾಗ ಜ್ಞಾನವಾಯ್ತೋ ಆಗಲೇ ಅವನು ಅಶರೀರಿ ಆಗಿಬಿಟ್ಟ. ಶರೀರದಿಂದ ವಾಪಸ್ ಶರೀರ ಬಿಟ್ಟು ಬಿಟ್ಟ. ಅವನು ಶರೀರವೇ ಬಿಟ್ಟ ಅಂದ್ರೆ ಇನ್ಯಾರ ಪ್ರಾರಬ್ಧ? ಪ್ರಾರಬ್ಧ ಇರೋ ಶರೀರಕ್ಕೆ. ಶರೀರವೇ ಬಿಟ್ಬಿಟ್ಟ ಅಂದಮೇಲೆ ಶರೀರ ಇಲ್ಲ. ಆಮೇಲೆ ಅದೇ ಶರೀರ ಬಿಟ್ಟ ಇದೆಯಲ್ಲ ಸ್ವಾಮಿ, ಶರೀರ ಬಿಟ್ಟ ಅಂದ್ರೆ ಏನರ್ಥ ಗೊತ್ತೇನಪ್ಪ? ಶರೀರದ ಮೇಲಿನ ಅಭಿಮಾನವನ್ನ ಬಿಟ್ಟ ಅಂತ ಅರ್ಥ ಕಣೆಯ. ಹಾಗೆ ಮುಕ್ತನಾಗ್ಬಿಟ್ಟ. ಮುಕ್ತನಾಗ್ಬಿಟ್ಟು ಏನ್ ಮಾಡ್ದ ಕಣ್ರಿ?
ಎಲ್ಲ ಹೆಂಡತಿ ಬಿಟ್ಟ, ಮಕ್ಕಳು ಬಿಟ್ಟ, ಮನೆ ಬಿಟ್ಟ, ಮಠ ಬಿಟ್ಟ, ಎಲ್ಲ ಬಿಟ್ಟ. ಏನು ಬಿಟ್ಬಿಟ್ಟ ಅಂದರೆ, ಬಿಟ್ಬಿಟ್ಟ ನೋಡಿ, ಇದು ತಪ್ಪರ್ಥ ಮಾಡ್ಕೊಳ್ತಾರೆ. ಬಿಟ್ಬಿಟ್ಟ ಅಂದ್ರೇನು, ಅವನು ಎಲ್ಲೂ ಕೂಡ ಅವ್ರನ್ನೆಲ್ಲ ಅಬ್ಯಾಂಡನ್ ಮಾಡಿ ಹೋಗ್ಬಿಟ್ಟ ಅಂತಲ್ಲ. ಅಂದ್ರೆ ಏನು, ಅಭಿಮಾನವನ್ನು ಬಿಟ್ಬಿಟ್ಟ ಅಷ್ಟೆ. ಅವರು ಏನಾದರೂ ಸೂತ್ರ ಭಾಷೆಯಲ್ಲಿ, ಅಧ್ಯಾತ್ಮ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲ ಸಕಲೋ ವೇತಿ ಬಾಹ್ಯ ಧರ್ಮಾನ್ ಆತ್ಮನ್ಯಧ್ಯಸ್ಯತಿ ತಥಾ ಇಂದ್ರಿಯ ಧರ್ಮಾನ್ ಮೂಕಃ ಕಾಣಃ ಕ್ಲೀಬಃ ಬಧಿರಃ ಅಂದೋಹಮಿತಿ ತಥಾ ಅಂತಃಕರಣ ಧರ್ಮಾನ್ ಕಾಮ ಸಂಕಲ್ಪ ವಿಚಿಕಿತ್ಸಾ ದೇವಸ ದೇಹ ಧರ್ಮಾನು ಹೇಳಿದ. ಸ್ಥೂಲೋಹಂ ಕೃಶೋಹಂ ಗೌರೋಹಂ ತಿಷ್ಠಾಮಿ ಗಚ್ಛಾಮಿ ಲಂಘಯಾಮಿ ಚೇತಿ. ಇವೆಲ್ಲ ಅಂದ್ರೆ ಅಭಿಮಾನ ಇಲ್ಲ ಅಂತ ಅರ್ಥ ಅಷ್ಟೆ. ಅದಕ್ಕೆ ಒಂದು ಶ್ರುತಿ ವಾಕ್ಯ ಹೇಳ್ತಾ ಇದೆ, ತಸ್ಯ ತಾವದೇವ ಚಿರಂ. ಅಷ್ಟೇ, ಅಲ್ಲಿಯವರೆಗೆ ಮಾತ್ರ ಅಷ್ಟೇ, ವೇಗ ಕ್ಷಯವಾಗುವವರೆಗೆ ಮಾತ್ರ ಅಷ್ಟೇ ಇರ್ತಾನೆ. ಆಮೆಯಿಂದ ಇತಿ ಶರೀರ ಪಾತ ಅವಧಿಕ್ಷೇಪ ಕರಣ. ಅವನ ಕರ್ಮವನ್ನು ಎಲಿತ ಮಾಡ ಶರೀರ ಇರೋ ತಂಗೆ ಮಾಡ್ತಾ ಇರ್ತಾರೆ. ಅದೇನು ನಮ್ಮ ದೃಷ್ಟಿಯಿಂದ ಹೇಳಿದ ಮಾತಷ್ಟೆ. ತಸ್ಮಾತ್ ಉಪಪನ್ನ ಯಾವದಧಿಕಾರಂ ಆಧಿಕಾರಿಕಾಣಂ ಅವಸ್ಥಿತಿ. ಆದ್ದರಿಂದ ಇವರು ಆಧಿಕಾರಿಕ ಪುರುಷರು, ಅವರು ಮುಕ್ತರೇ, ಜ್ಞಾನದಿಂದಲೇ ಮುಕ್ತಿ, ಪೂರ್ಣವಾಗಿ ಮುಕ್ತರಾಗಿದ್ದಾರೆ, ಏನು ಸಂದೇಹವಿಲ್ಲ. ಆದರೂ ಕೂಡ ಇವರು ಆಧಿಕಾರಿಕರು. ಎಷ್ಟು ದಿನ ಅಧಿಕಾರ ಇರುತ್ತೋ ಅಷ್ಟು ದಿನ ಅವನು ದೇಹನ ಜನ್ಮ ಧರಿಸಿ ಆ ಕಾರ್ಯವನ್ನು ಮುಗಿಸಿ ಪುನಃ ತಮ್ಮ ಸ್ಥಿತಿಗೆ ಬರ್ತಾರೆ. ಇದ್ದಾಗಲೂ ಅದೇ ಸ್ಥಿತಿನೇ ಅವರು. ಅದು ನಮಗೇನಾಗುತ್ತೆ, ಏನೋ ಕೆಲಸ ಮಾಡ್ತಾ ಇರೋ ಕಾಣ್ತಾರೆ. ಆದ್ದರಿಂದ ತಸ್ಮಾತ್ ಉಪಪನ್ನ ಯಾವದಧಿಕಾರಂ ಆಧಿಕಾರಿಕಾಣ ಅವಸ್ಥಿತಿ ಅಂಥೇಳಿ ಜ್ಞಾನದಿಂದ ಮೋಕ್ಷವಾಗೋದಿಲ್ಲ ಅಂತಲಾಗಲಿ, ಅಥವಾ ಪಾಕ್ಷಿಕವಾಗಿ ಮೋಕ್ಷ ಆಗುತ್ತೆ ಅಂತಲಾಗಲಿ ಖಂಡಿತ ಇಲ್ಲಪ್ಪ. ಜ್ಞಾನ ಆಯಿತು ಅಂದ್ರೆ ಮೋಕ್ಷ ಆಯಿತು ಅಂತಲೇ ಅರ್ಥ. ಜ್ಞಾನದಿಂದ ಮೋಕ್ಷ ಅಂತಕ್ಕಂಥದ್ದು ಉಪಚಾರಕ್ಕೆ ಹೇಳಿದ ಮಾತು. ಜ್ಞಾನವಾಯಿತು ಅಂದ್ರೆ ಒಂದೇ, ಮೋಕ್ಷವಾಯಿತು ಅಂದ್ರೆ ಒಂದೇ. ಹೀಗಾಗಿ ಇದು ಈ ಉಪಚಾರಕ್ಕಾಗಿ ಇವೆಲ್ಲ ಹೇಳಿದ ಮಾತು. ಅವರು ಆಧಿಕಾರಿಕ ಪುರುಷರು. ಮತ್ತೆ ಜನ್ಮ ಆಯಿತು ಹುಟ್ಟಿದಾನ ಆಧಿಕಾರಿಕ ಪುರುಷರವರು. ಅವರೇನು ಜಾತಿ ಸ್ಪರ್ಧತೆ ಅಂತೇನೂ ಅಲ್ಲ ಅವರು ಅಂತ ಹೇಳಿ ಈ ಒಂದು ಭಾಗ ಮುಗಿಸ್ತಾರೆ. ಮತ್ತು ಈ ಜ್ಞಾನದ ಫಲ ಅಂತ ಇದೆಯಲ್ಲ, ಅದರಲ್ಲಿ ಯಾವ ವಿಶೇಷ ಆಗಲಿ ನಿಯಮ ಅಂತಾಗಲಿ ಇಲ್ಲ. ಯಾವನಿಗಾದರೂ ಜ್ಞಾನ ಆಯಿತು ಅಂದ್ರೆ ಅದು ಮುಕ್ತನಾದ ಅಂತ ಅರ್ಥ. ಯಾವ ವಿಶೇಷವೂ ಇಲ್ಲ. ಇವನಿಗಾಗುತ್ತೆ ಕಣ್ರಿ, ಅವನಿಗಾಗದ ಅಂತಲಾಗಲಿ, ಅಥವಾ ಸ್ವಲ್ಪ ಆಯಿತು ಸ್ವಲ್ಪ ಉಳ್ಕೊಂತು ಅಂತಲಾಗಲಿ, ಅಥವಾ ಇಲ್ಲ ಇದು ಅಪ್ರತಿಹತ ಅಂತ ಅಲ್ಲ, ಪ್ರತಿಹತ ಜ್ಞಾನ ಅಂತ ಯಾವುದೂ ಅಲ್ಲ ಅಂತ ಅನ್ನೋದನ್ನು ಮುಂದೆ ಸೊಗಸಾದ ಭಾಷ್ಯವಾಗ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.